ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬರುತ್ತೆ. ಓಕೆ, ಇವತ್ತಿನ ತರಗತಿಯೊಳಗೆ BA 5th ಸೆಮಿಸ್ಟರ್ NEP ಸಿಲೆಬಸ್ದ DSC 9 ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಇತಿಹಾಸ 1761ರಿಂದ 1857ರವರೆಗಿನ ಈ ಪೇಪರ್ದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಈ ಪೇಪರ್ದ ಆಲ್ರೆಡಿ ನಿಮಗೆ ಗೊತ್ತೈತಿ ಹೆಂಗಿರ್ತೈತಿ ಎಕ್ಸಾಮ್ ಪ್ಯಾಟರ್ನ್ ಅಂತ ಹೇಳಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಇರ್ತಾವೆ ಆ್ಯಂಡ್ ಟೈಮ್ 2 hours ಇರ್ತೈತಿ. ಇದ್ರೊಳಗೆ ನಿಮಗೆ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಸೆಕ್ಷನ್ A ಒಳಗೆ, ಸೆಕ್ಷನ್ B ಒಳಗೆ 10 ಮಾರ್ಕ್ಸ್ ಕ್ವಶನ್ಸ್, ಸೆಕ್ಷನ್ C ಒಳಗೆ 15 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 10 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಕ್ವಶನ್ಸ್ಗೆ ಒಂದೊಂದು ಕ್ವಶನ್ ನಿಮಗೆ ಆಪ್ಷನ್ ಕೂಡ ಇರ್ತೈತಿ. ಆದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸಿಗೆ ನಿಮಗೆ ಆಪ್ಷನ್ ಇರೋಂಗಿಲ್ಲ. 10 ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬೇಕು. ಓಕೆ, ಫಸ್ಟ್ ಕ್ವಶನ್ ನೋಡಿದ್ರಿ. ನಿಮಗೆ ಕ್ವಶನ್ ವಿತ್ ಆನ್ಸರ್ ಕೂಡ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಚ್ ವಾರ್ ಟೋಟಲಿ ಡಿಸ್ಟ್ರಾಯ್ಡ್ ದ ಮರಾಠ ಎಂಪೈರ್? ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದಂಥ ಯುದ್ಧ ಯಾವುದು? 1ನೇ ಆಂಗ್ಲೋ ಮರಾಠ ಯುದ್ಧ, 2ನೇ ಆಂಗ್ಲೋ ಮರಾಠ ಯುದ್ಧ, 3ನೇ ಆಂಗ್ಲೋ ಮರಾಠ ಯುದ್ಧ ಮತ್ತು ಕೋರೆಗಾಂವ್ ಯುದ್ಧ. ಈ 4 ಆನ್ಸರ್ ಯಾವುದಪ್ಪ ಅಂದ್ರೆ 3ನೇ ಆಂಗ್ಲೋ ಮರಾಠ ಯುದ್ಧ. ನೆಕ್ಸ್ಟ್ ಕ್ವಶನ್, ವೆನ್ ವಾಸ್ ಸ್ಟಾರ್ಟೆಡ್ ಬ್ಯಾಟಲ್ ಆಫ್ ಪ್ಲಾಸಿ? ಪ್ಲಾಸಿ ಕದನ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ A 1757ರಲ್ಲಿ. ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಇಂಡಿಯನ್ ಎನ್ಕರೇಜ್ಡ್ ಇಂಗ್ಲೀಷ್ ಎಜುಕೇಷನ್? ಇಂಗ್ಲೀಷ್ ಶಿಕ್ಷಣವನ್ನು ಪ್ರೋತ್ಸಾಹಿಸಿದಂಥ ಭಾರತೀಯ ಯಾರು? ಅಂದರೆ ಭಾರತದೊಳಗೆ ಇದ್ದುಕೊಂಡೇ ಬ್ರಿಟಿಷರ ಶಿಕ್ಷಣ ನೀತಿಯನ್ನು, ಬ್ರಿಟಿಷರ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡಿದಂಥ ನಮ್ಮ ಭಾರತೀಯ ಯಾರು ಅಂತೆ? ರವೀಂದ್ರನಾಥ್ ಟ್ಯಾಗೋರ್, ದಯಾನಂದ ಸರಸ್ವತಿ, ರಾನಡೆ ಮತ್ತು ರಾಜಾರಾಮ್ ಮೋಹನ್ ರಾಯ್. ಆನ್ಸರ್ ಬಂದುಬಿಟ್ಟು ರಾಜಾರಾಮ್ ಮೋಹನ್ ರಾಯ್. ಹೂ ವಾಸ್ ದ ನವಾಬ ಆಫ್ ಬೆಂಗಾಲ ಇನ್ ದ ಬ್ಯಾಟಲ್ ಆಫ್ ಬಕ್ಸಾರ್? ಬಕ್ಸಾರ್ ಕದನದಲ್ಲಿ ಬಂಗಾಳದ ನವಾಬ ಯಾರಿದ್ರು? ಅಲ್ಲಿ ಬಕ್ಸಾರ್ ಕದನ ನಡಿಬೇಕಾದ್ರೆ ಬೇರೆ 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 ರಾಜ್ಯ ಪ್ರಾಂತ್ಯದ ರಾಜರುಗಳು ಭಾಗವಹಿಸಿರ್ತಾರೆ. ಅದರೊಳಗೆ ಬಂಗಾಳದ ನವಾಬ ಯಾರು ಅಂತಂದರೆ ಮಿರ್ಜಾಪರ್. ಆಪ್ಷನ್ B ಮಿರ್ಜಾಪರ್. ಲಾರ್ಡ್ ಮೆಕಾಲೆಯ ಇಂಗ್ಲೀಷ್ ಶಿಕ್ಷಣ ವರದಿ ಜಾರಿಗೆ ಆದ ವರ್ಷ? ಇಯರ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಲಾರ್ಡ್ ಮೆಕಾಲೆಸ್ ಇಂಗ್ಲೀಷ್ ಎಜುಕೇಷನ್ ರಿಪೋರ್ಟ್. ಲಾರ್ಡ್ ಮೆಕಾಲೆ ಇಂಗ್ಲೀಷ್ ಶಿಕ್ಷಣ ಯಾವಾಗ ಜಾರಿಗೆ ಬಂತಪ್ಪ ಅಂತಂದ್ರೆ ಯಾವಾಗ್ರಿ? 1835. ಹೂ ವಾಸ್ ದ ಬ್ರಿಟಿಷ್ ಆಫೀಸರ್ ಟು ಇಂಟ್ರೊಡ್ಯೂಸ್ ದ ಮಹಲ್ವಾರಿ ಸಿಸ್ಟಮ್ ಇನ್ ಇಂಡಿಯಾ? ಭಾರತದಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದಂಥ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ A ಹೋಲ್ಟ್ ಮೆಕೆಂಜಿ. ವಿಚ್ ಈಸ್ ದ ಹೈಯೆಸ್ಟ್ ಟೀ ಗ್ರೋವಿಂಗ್ ಸ್ಟೇಟ್ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ಟೀ ಬೆಳೆಯುವ ರಾಜ್ಯ ಯಾವುದು? ಅಸ್ಸಾಂ. ಇಂಡಿಯಾಸ್ ಫಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟರಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಸಿಟಿ? ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಅಥವಾ ಯಾವ ನಗರದಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ A ಜಮಶೇಡ್ಪುರ. ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಫೋರ್ಮೋಸ್ಟ್ ಲೀಡರ್ ಫಾಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬ್ರಿಟಿಷ್ ಇಂಡಿಯಾ? ಬ್ರಿಟಿಷ್ ಭಾರತದ ಜಾತಿ ತಾರತಮ್ಯಕ್ಕಾಗಿ ಹೋರಾಡಿದ ಅಗ್ರಗಣ್ಯ ನಾಯಕ ಯಾರು? ಇಲ್ಲಿರುವ 4 ಜನ ಏನು ಮಾಡ್ಯಾರಪ್ಪ ಅಂತಂದ್ರೆ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ್ದಾರೆ. ಆದರೆ ಇದರೊಳಗೆ ಅಗ್ರಗಣ್ಯ ನಾಯಕ ಯಾರು ಅಂತ ಬಂದಾಗ ಆಪ್ಷನ್ B ಡಾಕ್ಟರ್ BR ಅಂಬೇಡ್ಕರ್. ಫಿಸಂಟ್ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ವಿಚ್ ಸ್ಟೇಟ್ ಆಫ್ ಕೊಲೋನಿಯಲ್ ಇಂಡಿಯಾ? ವಸಾಹತುಶಾಹಿ ಭಾರತದ ಯಾವ ನಗರದಲ್ಲಿ ಯಾವ ರಾಜ್ಯದಲ್ಲಿ ರೈತರ ಚಳವಳಿಗಳು ನಡೆದವು? ಆಪ್ಷನ್ C ಬಂಗಾಲ್. ಇನ್ನು ಸೆಕ್ಷನ್ B ನೋಡೋಣ್ರಿ. ಸೆಕ್ಷನ್ B ಒಳಗೆ ನಿಮಗೆ 3 ಕ್ವಶನ್ ಕೊಟ್ಟಿರ್ತಾರೆ. 3 ಕ್ವಶನ್ ಒಳಗೆ ನೀವು 2 ಆನ್ಸರ್ ಮಾಡಬೇಕು. ನಿಮಗೆ 3rd ಕ್ವಶನ್ ಏನಪ್ಪ ಅಂದ್ರೆ ಮ್ಯಾಪ್ ಇರ್ತೈತಿ. ನೀವು ಬೇಕಾದ್ರೆ ಮ್ಯಾಪ್ ಮತ್ತು 1 ಕ್ವಶನ್ ಬರಿಬೋದು, ಅಥವಾ ನಂಗೆ ಮ್ಯಾಪ್ ಬೇಡ ಅಂತಂದ್ರೆ 2 ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ಬೋದು. ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ರೈಟ್ ಅಬೌಟ್ ದ ಆಂಗ್ಲೋ ಮೈಸೂರು ವಾರ್ಸ್? ಆಂಗ್ಲೋ ಮೈಸೂರು ಯುದ್ಧಗಳ ಕುರಿತು ಬರೆಯಿರಿ. ಇಲ್ಲಿ ನೋಡ್ರಿ, ಈ ಆನ್ಸರ್ ಒಳಗೆ ನೀವು ಏನು ಬರೀಬೇಕು ಅಂತಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು ಒಟ್ಟು 4 ನಡೆದಾವೆ. ಮುಖ್ಯವಾಗಿ ಇರೋದು 3, ಒಟ್ಟು 4 ಮೈಸೂರು ಯುದ್ಧಗಳು ನಡೀತಾವೆ. ಈ ಯುದ್ಧಗಳು ಯಾವಾಗ ನಡೀತಾವಪ್ಪ ಅಂದ್ರೆ 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಮೈಸೂರು ಸಾಮ್ರಾಜ್ಯ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳಿವು. ಒಟ್ಟು 4 ಯುದ್ಧಗಳು ನಡೀತಾವೆ. ಈ ಯುದ್ಧಗಳು ಏನು ಮಾಡ್ತಾವಪ್ಪ ಅಂದ್ರೆ ಮೈಸೂರು ಸಾಮ್ರಾಜ್ಯ ಸ್ವಾತಂತ್ರ್ಯವನ್ನು ಕೊನೆಗೊಳಿಸ್ತಾವೆ. ಭಾರತದಲ್ಲಿ ಬ್ರಿಟಿಷರು ಹೆಚ್ಚಿನ ಭಾಗವನ್ನು ವಶಪಡಿಸ್ಕೊಳ್ಳೋಕೆ ಸಹಾಯ ಆಗ್ತೈತಿ ಮತ್ತು ಮೈಸೂರು ಮೇಲೆ ಅವರ ಅಧೀನವನ್ನು ಸ್ಥಾಪಿಸುವ ಮೂಲಕ
ದಕ್ಷಿಣ ಭಾರತವನ್ನು ತಮ್ಮ ಕೈವಶವನ್ನು ಮಾಡ್ಕೊಳ್ಳೋಕೆ ಈ ಆಂಗ್ಲೋ ಯುದ್ಧಗಳು ಅವ್ರಿಗೆ ಹೆಲ್ಪ್ ಆಗ್ತಾವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತೈತಿ 1767 to 1769, 1767ರಿಂದ 1769 ನಡುವೆ ನಡೀತೈತೆ. ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಇದು. ಈ ಯುದ್ಧ ಏನಾಕೈತಪ್ಪ ಅಂತಂದ್ರೆ ಅವರಿಬ್ಬರ ನಡುವೆ ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ತೈತೆ. ಎರಡನೇ ಯುದ್ಧ ಯಾವಾಗ ನಡೀತೈತಿ? ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೀತೈತಿ. ಯಾವಾಗ ನಡೀತೈತಿಪ್ಪ ಅಂತಂದ್ರೆ 1780ರಿಂದ 84ರವರೆಗೆ ನಡೀತೈತಿ. ಈ ಯುದ್ಧ ಏನಾಗ್ತೈತಪ್ಪ ಅಂದರೆ ಇದು ಕೂಡ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೀತೈತಿ. ಈ ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಳ್ತೈತಿ. ಅದಾದ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೀತೈತಿ. ಈ ಯುದ್ಧ ನಡೆಯೋದು ಯಾರ ನಡುವೆಪ್ಪ ಅಂದ್ರೆ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೀತೈತಿ. ಈ ಯುದ್ಧ ಏನಾಗ್ತೈತಪ್ಪ ಅಂತಂತಂದ್ರೆ 1790 ಮತ್ತು 92 ನಡೀತೈತಿ. ಈ ಯುದ್ಧವು ಕೂಡ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ತೈತಿ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೀತೈತಿ. ಈ ಯುದ್ಧ ಅತಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಯುದ್ಧ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೀತೈತಿ. ಯಾವಾಗಪ್ಪ ಅಂತಂದ್ರೆ 1798 ಮತ್ತು 99ರಲ್ಲಿ ನಡೀತೈತಿ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂತಾನು. ಮೈಸೂರು ಸಂಸ್ಥಾನ ಏನಾಗ್ತೈತಪ್ಪ ಅಂದರೆ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡ್ತೈತಿ. ಇದರಿಂದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆ ಕೊನೆಗೊಳ್ತೈತಿ. ಮೈಸೂರು ಯುದ್ಧಗಳ ಪರಿಣಾಮವಾಗಿ ಮೈಸೂರು ಬ್ರಿಟಿಷರ ಅಧೀನ ಸಂಸ್ಥಾನವಾಗ್ತೈತಿ. ಬ್ರಿಟಿಷರು ದಕ್ಷಿಣ ಭಾರತದ ಮೇಲೆ ಅತಿ ಹೆಚ್ಚು ಹಿಡಿತವನ್ನು ಸಾಧಿಸೋಕೆ ಈ ಒಂದು ಯುದ್ಧ ಕಾರಣ ಆಗ್ತೈತಿ. 1799ರಲ್ಲಿ ನಾಲ್ಕನೇ ಯುದ್ಧ ಟಿಪ್ಪು ಸುಲ್ತಾನನನ್ನು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನನ ಸಾವನ್ನು ನೋಡುವ ರೀತಿ ಈ ಯುದ್ಧ ಮಾಡ್ತೈತಿ. ನೆಕ್ಸ್ಟ್ ಕ್ವಶನ್, ಭೂ ಕಂದಾಯ ಸುಧಾರಣೆಗಳನ್ನು ಚರ್ಚಿಸಿರಿ. ಡಿಸ್ಕಸ್ ದ ನ್ಯೂ ರೆವಿನ್ಯೂ ಲ್ಯಾಂಡ್ ಸೆಟಲ್ಮೆಂಟ್ಸ್. ಇಲ್ಲಿ ನೀವು ಭಾರತದ ಹೊಸ ಭೂ ವ್ಯವಸ್ಥೆಗಳ ಕುರಿತು ಬರೀಬೇಕು. ಯಾವಾಗ ಬ್ರಿಟಿಷರ ಆಳ್ವಿಕೆ ಇರುತ್ತೆ, ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ರೈತರ ಮೇಲೆ ಹೇರಿದಂಥ ಕಂದಾಯ ಅವ್ರು ಏನು ಜಾರಿಗೆ ತರ್ತಾರಲ್ಲ, ಭೂ ಕಂದಾಯ ಸುಧಾರಣಾ ನೀತಿಗಳನ್ನು ಅವುಗಳ ಬಗ್ಗೆ ಬರೀಬೇಕು. ಅಲ್ಲಿ ಒಟ್ಟು 3 ಬರ್ತವೆ. ಒಂದು ಜಮೀನ್ದಾರಿ ಪದ್ಧತಿ, ಒಂದು ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ಈ ಪದ್ಧತಿಗಳು ಭೂಮಿ ಸುಧಾರಣೆಯಲ್ಲಿ ಬದಲಾವಣೆಗಳನ್ನ ತರ್ತವೆ. ಇದರಲ್ಲಿ ಡಿಜಿಟಲೀಕರಣ, ಪಾರದರ್ಶಕತೆ ಮತ್ತು ಭೂ ಮಾಲೀಕತ್ವದ ಹಕ್ಕುಗಳನ್ನು ಸ್ಪಷ್ಟಪಡಿಸುವ ಆಧುನಿಕ ವಿಧಾನಗಳತ್ತ ಗಮನ ಹರಿಸಲಾಗುತ್ತೆ. ಸೊ ಅಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ಜಮೀನ್ದಾರಿ ಪದ್ಧತಿ ಮೊದಲು ಶಾಶ್ವತ ವಸಾಹತು ಇದ್ದಂಗಿದೆ. ಜಮೀನ್ದಾರನನ್ನು ಭೂಮಿಯ ಮಾಲೀಕ ಅಂಥೇಳಿ ಪರಿಗಣನೆ ಮಾಡಿ ಅವರಿಂದ ಕಂದಾಯ ವಸೂಲಿ ಮಾಡಿ ಆ ಕಂದಾಯವನ್ನು ಅವ್ರು ಏನು ಮಾಡ್ತಿದ್ರು, ಸರ್ಕಾರಕ್ಕೆ ಕಟ್ತಿದ್ರು. ಇದು ಜಮೀನ್ದಾರಿ ಪದ್ಧತಿ. ನೆಕ್ಸ್ಟ್ ರೈತವಾರಿ ಪದ್ಧತಿನ ತರ್ತಾರೆ. ಜಮೀನ್ದಾರಿ ಪದ್ಧತಿ ಸರಿ ಇಲ್ಲ, ಅದರಿಂದ ರೈತರ ಶೋಷಣೆ ಆಗ್ತಾ ಇರೋ ಕಾರಣಕ್ಕೆ ರೈತವಾರಿ ಪದ್ಧತಿನ ತರ್ತಾರೆ. ರೈತವಾರಿ ಪದ್ಧತಿ ಅಂದರೆ ಏನು? ಸರ್ಕಾರಕ್ಕೆ ನೇರವಾಗಿ ರೈತನೇ ಹೋಗಿ ಕಂದಾಯವನ್ನು ಕಟ್ಟೋದು. ರೈತರಿಂದ ಕಂದಾಯ ವಸೂಲಿಯನ್ನು ನೇರವಾಗಿ ಸರ್ಕಾರನೇ ಮಾಡುತ್ತೆ. ಇದು ರೈತರಿಗೆ ಭೂಮಿಯ ಹಕ್ಕನ್ನು ನೀಡುತ್ತೆ. ಇದು ರೈತವಾರಿ ಪದ್ಧತಿ. ಇನ್ನು ಮೂರನೇದು ಮಹಲ್ವಾರಿ ಪದ್ಧತಿ. ಗ್ರಾಮದ ಮಹಲ್ ಅಥವಾ ಅದು ಗ್ರಾಮದ ಸಮುದಾಯ ಅಥವಾ ಮುಖ್ಯಸ್ಥರ ಮೂಲಕ ಏನು ಮಾಡೋದು, ಕಂದಾಯವನ್ನು ಸರ್ಕಾರ ವಸೂಲಿ ಮಾಡೋದು. ಈ ರೀತಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ, ಇದರ ಅನುಕೂಲಗಳು, ಅನಾನುಕೂಲಗಳು ಮತ್ತು ಅದನ್ನು ಇದಕ್ಕೆ ಕೈಬಿಟ್ಟು ನೆಕ್ಸ್ಟ್ ಪದ್ಧತಿನ ಅಂದರೆ ಜಮೀನ್ದಾರಿ ಪದ್ಧತಿನ ಇದಕ್ಕೆ ಕೈ ಬಿಡಲಾಯಿತು, ರೈತವಾರಿ ಪದ್ಧತಿನ ಇದಕ್ಕೆ ಕೈ ಬಿಡಲಾಯಿತು ಮತ್ತು ಮಹಲ್ವಾರಿ ಪದ್ಧತಿನ ಇದಕ್ಕೆ ಕೈ ಬಿಡಲಾಯಿತು. ಒಟ್ಟು ಅನುಕೂಲ, ಅನಾನುಕೂಲ ಅಥವಾ ಅನುಕೂಲ ಮತ್ತು ಅದರ ಪರಿಣಾಮವನ್ನು ನೀವಿಲ್ಲಿ ವಿವರಿಸಬೇಕು. ಮೂರನೇ ಕ್ವಶನ್, ಇನ್ ದ ಔಟ್ಲೈನ್ ಮ್ಯಾಪ್ ಸಪ್ಲೈಡ್ ಟು ಯು ಮಾರ್ಕ್ ದ ಪ್ಲೇಸ್ ಆಫ್ 1857 ರಿವೋಲ್ಟ್ ಆ್ಯಂಡ್ ರೈಟ್ ಅ ನೋಟ್ ಆನ್ ಇಟ್. ನಿಮಗೆ ಒದಗಿಸಲಾದಂತಹ ಬಾಹ್ಯ ರೇಖಾ ನಕಾಶೆಯಲ್ಲಿ 1857 ದಂಗೆ ನಡೆದ ಸ್ಥಳಗಳನ್ನು ಗುರುತಿಸಿ ಅವುಗಳಿಗೆ ಟಿಪ್ಪಣಿ ಬರೆಯಿರಿ. ನಿಮಗೆ ಇಲ್ಲಿ ಏನು ಮಾಡಿರ್ತಾರೋ ಒಂದು ಎಕ್ಸ್ಟ್ರಾ ಶೀಟ್ನ ಕೊಟ್ಟಿರ್ತಾರೋ, ಅದರೊಳಗೆ ಇಂಡಿಯಾ ಮ್ಯಾಪ್ ಇರ್ತೈತಿ. ಇಂಡಿಯಾ ಮ್ಯಾಪ್ ಒಳಗೆ ನೀವು ಏನು ಮಾಡಬೇಕು, 1857ರಲ್ಲಿ ದಂಗೆ ನಡೆದಂತಹ ಸ್ವತಂತ್ರ ಸಂಗ್ರಾಮ ಏನು ನಡೆಯುತ್ತೆ, 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ, ಆ ಸಂಗ್ರಾಮ ನಡೆದಂತಹ ಸ್ಥಳಗಳನ್ನು ಗುರುತಿಸಿ ಅದರ ಬಗ್ಗೆ ಸುಮಾರು ಒಂದು 2-3 ಲೈನ್ ಆದರೂ ನೀವು ಅದರ ಬಗ್ಗೆ ವಿವರಣೆ ಬರೀಬೇಕು.
ಹಂಗಿದ್ರೆ ಅದು ಭಾರತಾಗ ಎಲ್ಲೆಲ್ಲಿ ನಡೆದೈತಿ ನೋಡ್ರಿ. 1857 ಈ ದಂಗೆ ಏನು ಮಾಡತ್ತಪ್ಪ ಅಂದ್ರೆ ಫಸ್ಟ್ ಮೀರತ್ನಲ್ಲಿ ಪ್ರಾರಂಭ ಆಗ್ತೈತಿ. ಮೀರತ್ನಲ್ಲಿ ಇದ್ರ ಕಿಡಿ ಸ್ಥಾಪನೆ ಆಗಿದ್ದು ಮೊದಲ. ಮೀರತ್ನಿಂದ ಸ್ಟಾರ್ಟ್ ಆಗಿ ದೆಹಲಿ, ಕಾನ್ಪುರ್, ಲಕ್ನೋ, ಝಾನ್ಸಿ, ಗ್ವಾಲಿಯರ್, ಆಮೇಲೆ ಅರ್ರಾ, ಬರೇಲಿ ಇಂಥ ಅನೇಕ ಉತ್ತರ ಭಾರತದಂಥ ಸ್ಥಳಗಳಲ್ಲಿ ಕೂಡ ಇದೇನು ಮಾಡ್ತದೆ, ಹರಡ್ತೈತಿ. ಅಲ್ಲಿಂದ ಸಿಪಾಯಿ ದಂಗೆ ಆರಂಭ, ಸಿಪಾಯಿಗಳಿಂದ ಸ್ಟಾರ್ಟ್ ಆಗ್ತದೆ ಸಿಪಾಯಿ ದಂಗೆ. ಇದು ನಂತರ ಇದರೊಳಗೆ ಏನು ಮಾಡ್ತಾರೋ, ರೈತರು ಕೂಡ್ತಾರೋ, ಜಮೀನ್ದಾರರು ಕೂಡ್ತಾರೋ, ನಾಗರಿಕರು ಕೂಡ ಸೇರ್ಕೋತಾರೋ. ಅದಾದಮೇಲೆ ದೆಹಲಿಗೆ ಬಹದ್ದೂರ್ ಶಾ ಜಫರ್, ಆಮೇಲೆ ಕಾನ್ಪುರದ ನಾನಾ ಸಾಹೇಬ್ ಆಗಿರ್ಬೋದು, ತ್ಯಾತಾ ಟೋಫಿ ಆಗಿರ್ಬೋದು, ಲಕ್ನೋನ ಬೇಗಮ್ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅರಾದಲ್ಲಿ ಕುನ್ವರ್ ಸಿಂಗ್, ಹಿಂಗೆ ಅನೇಕರು ಕೂಡ ಇದಕ್ಕೆ ಸಹಾಯ ಮಾಡಿದೊಂದು ದೊಡ್ಡ ಸಂಗ್ರಾಮವಾಗಿ ಪರಿಗಣಿಸ್ತೈತಿ. ಎಲ್ಲೆಲ್ಲಿ ನಡೀತೈತಪ್ಪ ಇದ್ರ ಪ್ರಮುಖ ಸ್ಥಳಗಳು ಅಂತಂದ್ರೆ ಮೊದಲು ಮೀರತ್, ಆಮೇಲೆ ದೆಹಲಿ, ಕಾನ್ಪುರ್, ಲಕ್ನೋ, ಅದನ್ನು ಅವಧ್ ಅಂತ ಕೂಡ ಕರೀತಾರೆ. ಆಮೇಲೆ ಝಾನ್ಸಿ, ಗ್ವಾಲಿಯರ್, ಅರ್ರಾ ಇದು ಬಿಹಾರ ಒಳಗೆ ಬರ್ತೈತಿ. ಬರೇಲಿ, ಬ್ಯಾರಕ್ಪುರ್ ಬಂಗಾಳ ಒಳಗೆ ಬರ್ತೈತಿ. ಹಿಂಗೆ ಅನೇಕ ಸ್ಥಳಗಳಲ್ಲಿ ಇದೇನು ಮಾಡ್ತೈತಿ, ಪಸರಿಸ್ತೈತಿ. ಈ ಎಷ್ಟು ಸ್ಥಳಗಳನ್ನು ನೀವು ಸರಿಯಾಗಿ ಗುರುತಿಸಿ ಅದರ ಹೆಸರನ್ನು ಅದರ ಮುಂದೆ ಬರೆದು ಕೊನೆಗೆ ಅದೇ ಹೆಸರುಗಳ ಮೇಲೆ ನೀವು 1-2-3 ಲೈನು ಉತ್ತರವನ್ನು ನೀಡಬೇಕಾಗತ್ತಿ. ಒಂದು ವೇಳೆ ಸಾಧ್ಯ ಆದ್ರೆ ಅಥವಾ ಸಮಯ ಇತ್ತಪ್ಪ ಅಂತಂದ್ರೆ ಈ ದಂಗೆ ಆಗಲಿಕ್ಕೆ ಕಾರಣ ಅಥವಾ ಮತ್ತು ಸ್ವಲ್ಪ ಕೆಳಗಡೆ ಅದರ ಪರಿಣಾಮ, ಆಮೇಲೆ ಅದರಿಂದ ಏನಾಯಿತು ಅನ್ನೋದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅತಿ ಹೆಚ್ಚಿನ ಅಂಕಗಳು ದೊರೆಯುವಂಥ ಸಾಧ್ಯತೆ ಇರ್ತೈತಿ. ಇನ್ನು ಸೆಕ್ಷನ್ ಸಿ, ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ನಾಟ್ ಮೋರ್ ದೆನ್ 800 ವರ್ಡ್ಸ್. ಇಲ್ಲಿ ನಿಮಗೆ 15 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ. 2 ಕ್ವಶನ್ಗೆ ಆನ್ಸರ್ ಮಾಡಬೇಕು. ನಿಮಗೆ 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೇನು ಕೊಟ್ಟಾರಪ್ಪ ಅಂದ್ರೆ ಅಲ್ಲಿ ಮ್ಯಾಲೆ ನೀವು ಆಂಗ್ಲೋ ಮೈಸೂರು ಯುದ್ಧಗಳ ಕುರಿತು ಬರಿತೀರಿ. ಇಲ್ಲಿ ಕೆಳಗೆ ಆಂಗ್ಲೋ ಮರಾಠ ಯುದ್ಧಗಳ ಕುರಿತು ನೀವು ಬರಿಬೇಕು. ಇಲ್ಲಿ ಪ್ರಮುಖವಾಗಿ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆಯುತ್ತೆ. ಈ 3 ಆಂಗ್ಲೋ ಮರಾಠ ಯುದ್ಧಗಳು ಮರಾಠ ಸಾಮ್ರಾಜ್ಯ ಮತ್ತು ಬ್ರಿಟಿಷರ ನಡುವೆ, ಮರಾಠ ಸಾಮ್ರಾಜ್ಯದ ಬೇರೆ ರಾಜರು ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧಗಳು ನಡೆಯುತ್ತೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೆಯುತ್ತೆ ಅಂದರೆ 1775 ಮತ್ತು 82ರವರೆಗೆ. ಇಲ್ಲಿ ಏನಾಗುತ್ತೆ, ವಡ್ಗಾಂವ್ ಒಪ್ಪಂದ ಆಗುತ್ತೆ ಬ್ರಿಟಿಷರು ಮತ್ತು ಮರಾಠರಿಗೆ. ಇಲ್ಲಿ ಹೆಂಗಪ್ಪ ಅಂದರೆ ಬ್ರಿಟಿಷರು ಮರಾಠರಿಗೆ ಅವಮಾನಕರವಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕಿಸ್ತಾರೆ. ಆಮೇಲೆ ಸಾಲ್ಬಾಯಿ ಒಪ್ಪಂದ ಆಗುತ್ತೆ. ಅದು ಯಾವಾಗಪ್ಪ ಅಂತಂದರೆ 1781ರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ. ಇದು ಹೆಂಗಪ್ಪ ಅಂತಂದರೆ ಈ ಒಂದು ಸಾಲ್ಬಾಯಿ ಒಪ್ಪಂದ 20 ವರ್ಷಗಳ ಕಾಲ ಮರಾಠರು ಮತ್ತು ಬ್ರಿಟಿಷರ ನಡುವೆ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗುತ್ತೆ, 1803 ಮತ್ತು 1805ರಲ್ಲಿ ಆಗುತ್ತೆ. ಇಲ್ಲಿ ಪೇಶ್ವೆ ಬಾಜಿರಾವ್ ಮತ್ತು ಬ್ರಿಟಿಷರ ನಡುವೆ ಮೊದಲನೇದಾಗಿ ಬಸ್ಸೆನ್ ಒಪ್ಪಂದ ಆಗುತ್ತೆ. ಆಮೇಲೆ ಎರಡನೇದಾಗಿ ಸಿಂಧಿಯಾ ಮತ್ತು ಬ್ರಿಟಿಷರ ನಡುವೆ ಸುರ್ಜಿ ಅಂಜಗಾಂವ್ ಒಪ್ಪಂದ ಆಗುತ್ತೆ. ಮೂರನೇ ಸಲ ಬೊನ್ಸಾಲೆ ಮತ್ತು ಬ್ರಿಟಿಷರ ನಡುವೆ ದಿಯೋಗಾಂವ್ ಒಪ್ಪಂದ ಆಗುತ್ತೆ. ಇಲ್ಲಿ ಒಡಿಶಾ ಮತ್ತು ಕಟಕವನ್ನು ಏನು ಮಾಡ್ತಾರೆ, ಬೊನ್ಸಾಲೆ ಬಿಟ್ಕೊಳ್ಬೇಕಾಗುತ್ತೆ. ಆಮೇಲೆ ರಾಜ್ಘಾಟ್ ಒಪ್ಪಂದ ಆಗುತ್ತೆ ಹೋಳ್ಕರ್ ಮತ್ತು ಬ್ರಿಟಿಷರ ನಡುವೆ. ಆಮೇಲೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಒಪ್ಪಂದಗಳು ಯಾವಾಗ ರಿಜೆಕ್ಟ್ ಆಗ್ತಾ ಬರುತ್ತೆ ಅಥವಾ ಒಪ್ಪಂದಗಳ ಎಲ್ಲೇನ ಮೀರಕ್ಕೆ ಶುರು ಮಾಡ್ತಾರೆ ಆವಾಗ ನೆಕ್ಸ್ಟ್ ಮಾತ್ರ ಯುದ್ಧ ಆಗುತ್ತೆ. ಆಂಗ್ಲೋ ಮರಾಠ ಯುದ್ಧ ಮೂರನೇದು 1817 ಮತ್ತು 18ರಲ್ಲಿ. ಇಲ್ಲಿ ಪೂನಾ ಒಪ್ಪಂದ ಆಗುತ್ತೆ ಪೇಶ್ವೆ ಬಾಜಿರಾವ್ ಮತ್ತು ಬ್ರಿಟಿಷರ ನಡುವೆ. ಅದಾದಮೇಲೆ ಗ್ವಾಲಿಯರ್ ಒಪ್ಪಂದ ಆಗುತ್ತೆ ಸಿಂಧಿಯಾ ಮತ್ತು ಬ್ರಿಟಿಷರ ನಡುವೆ. ಆಮೇಲೆ ಮಾಂಡಸೂರ್ ಒಪ್ಪಂದ ಆಗುತ್ತೆ ಹೋಳ್ಕರ್ ಮತ್ತು ಬ್ರಿಟಿಷರ ನಡುವೆ. ಅದಾದಮೇಲೆ ಏನಾಗುತ್ತೆ ಯುದ್ಧದ ಪರಿಣಾಮ ಅಂತಂದರೆ ಕೊನೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಾಠ ಸಾಮ್ರಾಜ್ಯದ ಆಳ್ವಿಕೆ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಬ್ರಿಟಿಷ್ ಇಂಡಸ್ಟ್ರಿಯಲ್ ಪಾಲಿಸಿ. ಬ್ರಿಟಿಷ್ ಕೈಗಾರಿಕಾ ನೀತಿಯನ್ನು ವಿವರಿಸಿರಿ. ಇಲ್ಲಿ ನೋಡ್ರಿ, ಭಾರತದೊಳಗೆ ಬ್ರಿಟಿಷರ ಕೈಗಾರಿಕಾ ನೀತಿ ಹೆಂಗಿತ್ತಪ್ಪ ಅಂತಂದ್ರೆ ಅವ್ರು ಯಾವಾಗ ಭಾರತಕ್ಕೆ ಬರ್ತಾರೋ ಅವಾಗಿಂದ ಅವರು ತಮ್ಮದೇ ಆದಂಥ ಒಂದು ನೀತಿಯನ್ನು ಆರಂಭ ಮಾಡಿರ್ತಾರೆ. ಇವಾಗ ಇದು ಜಾರಿಗೆ ಬಂತು ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ 1850ರಿಂದನೇ ಅವರು ತಮ್ಮ ತಲೆ ಉಪಯೋಗಿಸಿ ಚಂದಂಗೆ ಓಡಿಸಿ ಶುರು ಮಾಡಿರ್ತಾರೆ ಅವರು ಕೈಗಾರಿಕಾ ನೀತಿಯನ್ನು. ಅಂದರೆ ಯಾವ ರೀತಿ ವ್ಯಾಪಾರ ಮಾಡಬೇಕು ಅನ್ನೋದು. ಬ್ರಿಟಿಷ್ ಕೈಗಾರಿಕಾ ನೀತಿ ಭಾರತದ ಸಂಪನ್ಮೂಲಗಳನ್ನು ಇಲ್ಲಿಂದ ಏನು ಮಾಡೋದಪ್ಪ ಅಂದ್ರೆ ಬ್ರಿಟನ್ನಿಗೆ ತೊಗೊಂಡು ಹೋಗೋದು. ನದಿ ಹರಿದಂಗೆ ಇಲ್ಲಿಂದ ಅಲ್ಲಿ ಹರಿದು ಬಿಡಬೇಕು. ಆ ಲೆವೆಲ್ಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಂಪನ್ಮೂಲಗಳನ್ನ ಇಲ್ಲಿಂದ ಅಲ್ಲಿ ಹೊತ್ತೊಯ್ತಾರೆ. ಇಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳು ಏನು ಮಾಡೋದು, ಅಗ್ಗವಾಗಿ ತೊಗೊಳ್ಳೋದು, ಅಂದರೆ ಕಡಿಮೆ ಬೆಲೆಗೆ ತೊಗೊಳ್ಳೋದು. ತೊಗೊಂಡು ಅದನ್ನು ಆಮದು ಮಾಡಿಕೊಂಡು ಬ್ರಿಟನ್ಗೆ ಒಯ್ಯೋದು. ಅಲ್ಲಿ ಏನು ಮಾಡೋದಪ್ಪ ಅಂದರೆ ಸಿದ್ಧ ವಸ್ತುಗಳನ್ನು, ಇಲ್ಲಿ ಕಚ್ಚಾ ವಸ್ತು ತೊಗೊಳ್ಳೋದು, ಅಲ್ಲಿ ಸಿದ್ಧ ವಸ್ತುಗಳನ್ನು
ತೊಗೊಂಬಂದು ಏನು ಮಾಡೋದಪ್ಪ ಅಂತಂದ್ರೆ ಅದನ್ನು ಭಾರತದಲ್ಲಿ ಮಾರೋದು. ಸಿದ್ಧ ವಸ್ತು ಉತ್ಪನ್ನಗಳನ್ನು ಭಾರತದಲ್ಲಿ ಅದು ಹೆಂಗೆ ಮಾರೋದು, ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡೋದು. ಈ ನೀತಿ ಏನು ಮಾಡುತ್ತಾ ಹಲವಾರು ರೀತಿಯ ಬದಲಾವಣೆಗಳನ್ನ ಭಾರತದಲ್ಲಿ ತರ್ತೈತಿ. ಎಷ್ಟೋ ಗುಡಿ ಕೈಗಾರಿಕೆಗಳು ಇದರಿಂದ ನಾಶ ಆಗ್ತಾವೆ. ಆ ರೀತಿ ಒಂದೆರಡು ಪಾಯಿಂಟ್ನ ನಿಮಗೆ ಹೇಳ್ತೀನಿ. ಒಂದು ಕಚ್ಚಾ ವಸ್ತುಗಳ ರಫ್ತು. ಭಾರತದಲ್ಲಿರ್ತಕ್ಕಂಥ ಕಲ್ಲಿದ್ದಲಾಗಿರ್ಬೋದು, ಹತ್ತಿ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಈ ರೀತಿಯ ಹಲವಾರು ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ಬ್ರಿಟನ್ಗೆ ಸಾಗಿಸೋದು. ಎರಡನೇದು ಸಿದ್ಧಪಡಿಸಿದ ವಸ್ತುಗಳನ್ನು ಆಮದು. ಬ್ರಿಟನ್ನಲ್ಲಿ ಮಿಷನ್ಗಳಲ್ಲಿ ತಯಾರಿಸಿದಂತಹ ಇಲ್ಲಿನ ಕಚ್ಚಾ ವಸ್ತುಗಳಿಂದ ತಯಾರಿಸಿದಂತಹ ಸಿದ್ಧ ವಸ್ತುಗಳನ್ನು ಅಥವಾ ಯಂತ್ರೋಪಕರಣ ಏನು ಮಾಡೋದು, ಭಾರತಕ್ಕೆ ತೊಗೊಂಬರೋದು, ಅವುಗಳನ್ನು ಇಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು. ಮೂರನೇದು ಏನು ಕುಟಿಲ ನೀತಿಪ ಅಂತಂದ್ರೆ ತಾರತಮ್ಯದ ಸುಂಕವನ್ನು ನೀಡೋದು. ಹೆಂಗೆ ಭಾರತದಲ್ಲಿ ರಫ್ತಾಗ್ತಾ ಇರಬೇಕಾದ್ರೆ ಕಚ್ಚಾ ವಸ್ತುಗಳ ಮೇಲೆ ಏನು ಮಾಡೋದು, ಹೆಚ್ಚಿನ ಸುಂಕವನ್ನು ವಿಧಿಸೋದು. ಆದರೆ ಬ್ರಿಟಿಷರಿಂದ ಬರ್ತಕ್ಕಂಥ ಉತ್ಪನ್ನಗಳ ಮೇಲೆ ಸುಂಕವನ್ನು ಕಡಿಮೆ ವಿಧಿಸುವುದು. ಇದರಿಂದ ಏನಾಗುತ್ತೆ, ಭಾರತದ ಕೈಗಾರಿಕೆಗಳು ಬ್ರಿಟಿಷರ ವಸ್ತುಗಳೊಂದಿಗೆ ಏನು ಮಾಡೋಕ್ಕಾಗಲ್ಲ, ಸ್ಪರ್ಧೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ವಸ್ತುಗಳಿಗೆ ಅತಿ ಹೆಚ್ಚಿನ ಬೆಲೆ ಇರುತ್ತೆ, ನಮ್ಮ ವಸ್ತುಗಳಿಗೆ ಕಡಿಮೆ ಬೆಲೆ ಇರುತ್ತೆ, ಅವರ ವಸ್ತುಗಳನ್ನು ಕೊಂಡ್ಕೋಬೇಕಾದ್ರೆ ಹೆಚ್ಚಿನ ಬೆಲೆ ಕೊಡಬೇಕು. ಆದರೆ ಸುಂಕ ನಮ್ಮದಕ್ಕೆ ಹೆಚ್ಚು, ಅವುದಕ್ಕೆ ಸುಂಕ ಕಡಿಮೆ. ಇದರಿಂದ ಏನಾಗುತ್ತೆ, ಅವರ ವಸ್ತುಗಳೊಂದಿಗೆ ನಮ್ಮ ಭಾರತದ ಗುಡಿ ಕೈಗಾರಿಕಾ ವಸ್ತುಗಳು ಸ್ಪರ್ಧೆ ಮಾಡೋಕ್ಕೆ ಆಗಂಗಿಲ್ಲ. ನೆಕ್ಸ್ಟ್, ಆರ್ಥಿಕ ಅಧೀನತೆ. ಈ ನೀತಿ ಏನು ಮಾಡುತ್ತೆ, ಭಾರತವನ್ನು ಕೇವಲ ಕಚ್ಚಾ ವಸ್ತುಗಳ ಪೂರೈಕೆದಾರರನ್ನಾಗಿ ಮಾಡುತ್ತೆ, ಬ್ರಿಟಿಷ್ ವಸ್ತುಗಳನ್ನು ಮಾರುಕಟ್ಟೆಯನ್ನಾಗಿ ಮಾರ್ಪಾಡು ಮಾಡುತ್ತೆ. ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕುಂಠಿತವಾಗುತ್ತೆ, ಬೃಹತ್ ಕೈಗಾರಿಕಾ ಸ್ಥಾಪನೆಗಳಿಗೆ ನಮಗೆ ಅವಕಾಶ ಸಿಗಲ್ಲ. ಭಾರತದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗುತ್ತೆ. ಇದು ಏನಪ್ಪ ಅಂದ್ರೆ ಬ್ರಿಟಿಷರ ಕೈಗಾರಿಕಾ ನೀತಿ. ನಾವು ಬ್ರೀಫಾಗಿ ಹೇಳಕತ್ತನು, ನೀವು ಇದನ್ನು ಏನು ಮಾಡಬೇಕು ಅಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕು. ಮಿನಿಮಮ್ 15 ಮಾರ್ಕ್ಸ್ ಅಂದರೆ 3 ಪೇಜ್ ಆಗುವಷ್ಟಾದರೂ ನೀವು ನೋಟ್ಸ್ ಬರೀಬೇಕು. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಮೊದಲಂತೂ ಪೀಠಿಕೆ ಬರಿತೀರಿ. ಅದಾದ ತಕ್ಷಣ ವಿವರಣೆಯೊಳಗೆ ಕೈಗಾರಿಕಾ ನೀತಿ ಏನೇನಿತ್ತು ಬರಿಬೇಕು. ಕೈಗಾರಿಕಾ ನೀತಿಯ ಪಾಯಿಂಟ್ಸ್ ಆದಮೇಲೆ ಕೈಗಾರಿಕಾ ನೀತಿಯಿಂದ ಆದಂತಹ ಪರಿಣಾಮಗಳು, ಭಾರತೀಯರಿಗೆ ಆದಂಥ ಪರಿಣಾಮ ಮತ್ತು ಬ್ರಿಟಿಷರಿಗೆ ಆದಂಥ ಲಾಭವನ್ನು ನೀವಿಲ್ಲಿ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. ಭಾರತದಲ್ಲಿಯ ಜಾತಿ ತಾರತಮ್ಯತೆಯನ್ನು ವಿವರಿಸಿರಿ. ಇದನ್ನಂತೂ ಆಲ್ಮೋಸ್ಟ್ ಯಾರಾದರೂ ಬರಿತೀರಿ. ಯಾಕಂದರೆ ಜಾತಿ ಪದ್ಧತಿ ಬಗ್ಗೆ ಸಣ್ಣಾಗಿರ್ತಂದ್ರೆ ಕಲ್ಕೋತ ಬಂದಿರ್ತೀರಿ, ಆದಮೇಲೆ ಅದನ್ನು ನೋಡಿರ್ತೀರಿ, ಅದ್ರ ಬಗ್ಗೆ ನಿಮಗೆ ಆಲ್ಮೋಸ್ಟ್ ನಾಲೆಜ್ ಇರ್ತೈತಿ. ನೀವು ಇಲ್ಲಿ ಏನು ಮಾಡಬೇಕು, ಜಾತಿ ತಾರತಮ್ಯ ಈ ವರ್ಣಾಶ್ರಮ ಪದ್ಧತಿನ ಬರೀರಿ. ಏನು ಬರ್ತೈತೆ ಅಂತಂದ್ರೆ ವೈಶ್ಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ ಇದ್ರ ಬಗ್ಗೆ ಬರೀರಿ. ಅದಾದ ನಂತರ ಜಾತಿ ಪದ್ಧತಿಯನ್ನು ಮಾಡಲಿಕ್ಕೆ ಕಾರಣಗಳನ್ನು ಬರೀರಿ. ಆಮೇಲೆ ನೀತಿಗಳು ಏನೇನಿದ್ದು, ಅವರಿಗೆ ಏನೇನು ಷರತ್ತುಗಳನ್ನು ಹಾಕ್ತಿದ್ರು, ಏನೇನು ಸವಾಲುಗಳನ್ನು ಅವರು ಜಾತಿ ಪದ್ಧತಿಯಿಂದ ಅವರು ಎದುರಿಸಿದ್ರು ಆ ಜನಾಂಗದವರು. ಆಮೇಲೆ ಅದನ್ನು ಹೋಗಲಾಡಿಸೋಕ್ಕೆ ಯಾರು ಹೋರಾಡಿದ್ರು, ಏನೇನು ಕ್ರಮಗಳು ಜಾರಿಗೆ ಬಂದು, ಆಮೇಲೆ ಯಾವ ರೀತಿ ಅದನ್ನು ಈಗ ಪ್ರಸ್ತುತದಲ್ಲಿ ಕೂಡ ಜಾತಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೈತಿ, ತಾರತಮ್ಯತೆ ಬೆಳೆದು ಹೋಗೋಕ್ಕಿನ್ನೂ ಕಾರಣಗಳೇನು, ಈ ರೀತಿ ವಿವಿಧ ಬೇರೆ ಬೇರೆ ಆಯಾಮಗಳಲ್ಲಿ ನೀವು ಇದಕ್ಕೆ ಉತ್ತರವನ್ನು ಬರೀಬೇಕು. ಇಷ್ಟು ನಿಮಗೆ ಇಂಡಿಯನ್ ಹಿಸ್ಟ್ರಿ ಪೇಪರ NEP ಸಿಲೆಬಸ್ ಈ ವರ್ಷಕ್ಕೆ ಮುಗಿದೋಗುತ್ತಾ. ಇದು ನಿಮ್ಮ ಕೊನೆಯ NEP ಬ್ಯಾಚ್ ಆಗಿರ್ತೈತಿ. ಸೊ ಚೆನ್ನಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಸರಿಯಾಗಿ ಉತ್ತರಿಸಿ. ಆದಷ್ಟು ಯಾವುದೇ ಪ್ರಶ್ನೆಗಳಿಗೆ ಖಾಲಿ ಶೀಟ್ ಕೊಟ್ಟು ಬರಲ್ದ, ನಿಮಗೇನು ಗೊತ್ತೋ ಅದನ್ನಾದರೂ ಬರೆಯೋಕ್ಕೆ ಪ್ರಯತ್ನವನ್ನು ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಕ್ವಶನ್ ಪೇಪರು ಅಥವಾ ಯಾವುದಾದ್ರೂ ಮಾಡಲ್ ಕ್ವಶನ್ ಪೇಪರ್ಸ್ ಬೇಕಾಗಿತ್ತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಕಾಗಿತ್ತು, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿತ್ತು, ಯಾವುದಾದ್ರೂ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಮಾಡಿ ಹಾಕುವಂಥ ಪ್ರಯತ್ನವನ್ನು, ಕ್ಲಾಸ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಮ್ಮ ಚಾನಲನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.